ತೌಫಿಕ್ ಅವರೇ ನಮಸ್ತೆ. BP9 ಹೌದಾ, ಹೇಳಿ ಅಣ್ಣವ್ರೆ, ಹೇಳಿ ಸರ್. ಈಗ ತಮ್ಮ ಟಿಕೆಟ್ ಮಿಸ್ ಆಗಿದೆ JDS ಇಂದ. ಅದು ಪಟ್ಟಿಯಲ್ಲಿ ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆ ಆಗಿ ಆ ನಂತರ ಮಿಸ್ ಆಗಿದೆ. ಏನ್ ಹೇಳ್ತೀರಿ ಸರ್? ಏನಿಲ್ಲ ಸರ್, ಅದನ್ನ ಎಲ್ಲ ಜನದ ಅಭಿಪ್ರಾಯ ಬರ್ತಾ ಇದೆ. ನೀ ಪಕ್ಷೇತರ ಮಾಡ್ಬೇಕಂತ ನಮ್ಮ ಕಾರ್ಯಕರ್ತರದ, ನಮ್ಮ ಮನೆಯಟ್ಟಿ ಹಿರಿಯರದ ಎಲ್ಲರದು ಮಾತು ನಡೀತಾ ಇದೆ. ಅದನ್ನ ಬೆಂಗಳೂರಿನಿಂದ ಮಾರ್ನಿಂಗ್ ಬಂದೆ. ಅದಕ್ಕಾಗಿ ಎಲ್ಲ ಜನ ಬಂದಿದ್ದಾರೆ ಮನೆಗೆ, ಕಾರ್ಯಕರ್ತರು ಬರ್ತಾ ಇದಾರೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಸಂಚಾಲಕರಾಗಿದ್ದವರು. ಕಾಂಗ್ರೆಸ್ ಬಿಟ್ಟು JDS ಹೋದ್ರಿ. ಹೌದು ಹೌದು, ಯಾಕಂದ್ರೆ ಇಲ್ಲಿ CM ಬಂದಿದ್ದ ಟೈಮ್ ನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅವಾಗ ಸಿದ್ದು ನೆಮಗೌಡ ಅವ್ರಿಗೆ ಟಿಕೆಟ್ ಫೈನಲ್ ಅಂದಿದ್ದ ಕಾರಣಕ್ಕಾಗಿ JDS ಹೋದಿವಿ. ಅದಕ್ಕೂ ಇವ್ರು ನಮಗ್ ಫಾಲೋ ಮಾಡ್ತಾ ಇದ್ರ, ತಾವು ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಉಚ್ಚೇಶ್ ಕುಂಬಾರ್ ಅವರು, ಆಮೇಲೆ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಸುಮಾರು ಕಾರ್ಯಕರ್ತರು JDS ನಮ್ ಕಡೆ ಬರ್ತಾರೆ. ಯಾಶಿನ್ ಲೋಹಿ ಅವರು, ನೀವು JDS ಬರ್ಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಕತ್ತಿದೀವಿ. ಆವಾಗ ಸ್ಟೇಟ್ ಉಪಾಧ್ಯಕ್ಷದಾರ ಜಬ್ಬಾರ್ ಅಂತೇಳಿ ನಮ್ ಇರ್ಕಲ್ದವ್ರು, ಅವ್ರು ಕರ್ಕೊಂಡು ಏನೈತಿ ನಮಗ ಮುಗಿದ ಅಲ್ತಾಫ್ ಕಡೆ ಹೋದ್ರು. ಆಮೇಲೆ ಅವರು ಎಲ್ಲಾ ಮಾತು ಕೊಟ್ರು, ನಿಮಗೇನೈತಿ ನಾವು ಮೈನಾರಿಟಿನಲ್ಲಿ 20 ಟಿಕೆಟ್ ಹೆಂಗಾದ್ರು ನಾವು ಕೊಡ್ತಾ ಇದೀವಿ. ಮಿಸ್ ಆಗ್ಲಿಕ್ಕೆ ಅಲ್ತಾಫ್ ಮೊಹಿನ್ ಅವರೇ ಕಾರಣ ಅನ್ನುವಂಥದ್ದು ನಿಮ್ಮ ಸಂಗಡಿಗರ ಒಂದಷ್ಟು ಜನರ ಆರೋಪ. ಏನ್ ಹೇಳ್ತೀರಿ? ಹೌದ್ರಿ, ಮೊಹಿದ್ ಅಲ್ತಾಫ್ ಅವರ ಅದ್ರ ಕುಮಾರಣ್ಣ ಅವ್ರದ್ದು ಆಮೇಲೆ ದೇವೇಗೌಡ ಸಾಹೇಬ್ರದ್ದು ಏನೂ ಇಲ್ಲ. ಅದಕ್ಕೆ ಅವ್ರು ಮಿಸ್ ಗೈಡೆನ್ಸ್ ಮಾಡಿ ಇದನ್ನ ಟಿಕೆಟ್ ಬದಲಾವಣೆ ಆಗಿದೆ ಅನ್ನೋ ನನಗೆ ಅನಿಸ್ತೈತೆ. ಯಾಕಂದ್ರೆ ಮಿಸ್ ಆಗಿರ್ಬೋದು ಅಂತೀರಿ ಸರ್? ಏನ್ ಇದನ್ನ ಅಮೌಂಟ್ ಪರವಾಗಿ ಆಗಲಿ, ಇದ್ರ ಪರವಾಗಿ ಆಗಲಿ, ಈ ಟೈಪ್ ಏನ್ ಆಗಿರ್ಬೋದು ಸರ್. ನಿಮ್ಮ ಟಿಕೆಟ್ ವಿಚಾರದಲ್ಲಿ ನಿಮ್ಗೆ ಟಿಕೆಟ್ ಕೊಡಿಸ್ಬೇಕಾದ್ರೆ ಹಣದ ವಿಚಾರ ಎಂತದಾರು ನಡೆದಿತ್ತಾ? ಟಿಕೆಟ್ ಇವರು ಮೊದಲನೇಗೆ ನಮಗೆ ಅನೌನ್ಸ್ಮೆಂಟ್ ಮಾಡಿಸಿದ್ರು. ಅವಾಗ ನಮಗ ಪೇಪರ್ ಚಾರ್ಜ್ ಕುಮಾರಣ್ಣ ಅವ್ರು ಹೇಳಿದಾರ ಅಂತೇಳಿ 2 ಲಕ್ಷ ರೂಪಾಯಿ ಕೇಳಿದ್ರು. ಕುಮಾರಣ್ಣ ಅವ್ರು ಹೇಳಿದಾರ ಅಂತ ಹೇಳಿದ್ರು. ಕುಮಾರಣ್ಣ ಅವ್ರ ಪಾಪ ಹೇಳಿಲ್ಲ. ಆದ್ರೂ ನಾನು ಆ ಟಿಕೆಟ್ ಅನೌನ್ಸ್ ಆಗಿದ್ ನೆಕ್ಸ್ಟ್ ಹೇಳ್ತೀನಿ ನಾನು. ಅವಾಗ ಹೇಳಿದ್ರು ನಮ್ಗೆ ಮೊದಲನೇ ದಿವಸ ತೌಫಿಕ್ ಏನಿಲ್ಲ ಒಂದ್ ಸಣ್ಣ ಪುಟ್ಟ ಅದನ್ನ ಒಂದ್ ಸ್ವಲ್ಪ ಪೇಪರ್ ಬಿಲ್ ಹೇಳಿದಾರ ಅಂತ ಹೇಳಿದ್ರು. ಅದಕ್ಕೆ 2 ಲಕ್ಷ ರೂಪಾಯಿ ಹೇಳಿದ್ರು. 1,80,000 2 ಲಕ್ಷ ಬರುತ್ತೆ. ನಾ 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಖರೆ. ಯಾರಿಗೆ? ನಂತರ ಮೊಹಿದ್ ಅಲ್ತಾಫ್ ಅವ್ರಿಗೆ ಓಕೆ ಕೊಟ್ಟೇನೆ. ಆಮೇಲೆ ಅದನ್ನ ಕೊಟ್ಟಿದ್ದ ದಿವಸ ನೈಟ್ ಮರುದಿವಸ ಏನ್ ಟಿಕೆಟ್ ಅಲೌನ್ಸ್ ಆಯ್ತು, ಇಲ್ಲ ತೌಫಿಕ್ ಅದನ್ನ 6,60,000 ಆಗಿದೆ ಅಂತ ಹೇಳಿದ್ರು. ಆಮೇಲೆ ಮತ್ ಬಂದ ಅಮೌಂಟ್ ಅದು ಅದನ್ನ ಇದನ್ನ ಅಂತ ಹೇಳಿದ್ರು. ಆಮೇಲೆ ಒಳಗೆ ಕುಂಡಿಸಿ ಹೇಳಿದ್ರು 1 ಕೋಟಿ ರೂಪಾಯಿ ಕುಮಾರಣ್ಣ ಅವರು ನಿನಗೆ ಹೇಳಿದಾರ, 1 ಕೋಟಿ ರೂಪಾಯಿ ಕೂಡ ಮುಂದೆ ನಿನಗೆ ಅನುಕೂಲ ಆಗುತ್ತೆ ಅದನ್ನ ಇದನ್ನ ಅಂತ ಹೇಳಿದ್ರು. ನಾ ಅದಕ್ಕಾಗಿ ಅವ್ರಿಗೆ ಏನೇ ನನ್ನ ಕಡೆ ದುಡ್ಡು ಅಟ್ಟಿಲ್ಲ, ನಾ ದುಡ್ಡು ಅವರಲ್ಲ. ಮತ್ ಕುಮಾರಣ್ಣ ಅವರು ಏನ್ ಅಂತದ ಮಾತು ಯಾವಾಗೂ ನಾವು ಹೋಗಿದ್ದ ಟೈಮ್ ನಲ್ಲಿನು ಪಾಪ ಅವರು ಏನೂ ಮಾತಾಡಿಲ್ಲ ನಮಗೆ. ಅಂತದ್ ಯಾವ್ದು ಅವ್ರ ಕುಮಾರಣ್ಣ ಅವ್ರ ಕಡೆ ಅಂತದ್ ಯಾವ್ದು ಇದನ್ನ ಇಲ್ಲ, ಅಂತದ್ ನೀತಿ ಇಲ್ಲ ಅವ್ರದ್ದು. ಕುಮಾರಣ್ಣ ಅವ್ರದ್ದಾಗಿರ್ಲಿ, ಸತ್ಯ 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 ಆದ್ರೆ ನಮ್ ಕಡೆ ದುಡ್ಡಿಲ್ಲ, ಅದನ್ನ ದೊಡ್ಡವಲ್ಲ. ಆದ್ರನ್ನ ಮೈನಾರಿಟಿನಲ್ಲಿ ಆಗಿ ಒಂದು ನಗರಸಭೆ ಸದಸ್ಯನಿ, ಅವಾಗೂ ಪಕ್ಷೇತರ ಆಗಿ ನಿಲ್ಲಿಕಿಸಿನ ಆರಿಸಿ ಬಂದೀನಿ. ಮುಂದಿನ ನಡೆ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಹಿರಿಯರ ಮೇಲೆ, ನಮ್ಮ ಮೈನಾರಿಟಿ ಹಿರಿಯರ ಮೇಲೆ ಡಿಪೆಂಡ್ ಅಪಾನ್. ಆದ್ರೂ ಇವಾಗ ಮತ್ತ ಮಾರ್ನಿಂಗ್ ನಾನು ಮೊಹಿದ್ ಅಲ್ತಾಫ್ ಅವ್ರ ಜೋಡಿನೂ ಮಾತಾಗಿದೆ. ಅವರು 2013 ಚುನಾವಣೆಯಲ್ಲೂ ಕೂಡ ವಿಜಯಗೌಡ ಪಾಟೀಲ್ ನಿಮ್ ಕ್ಷೇತ್ರದಿಂದ ಕಣಕ್ಕಿಳಿತಿದ್ರು. ಅವ್ರ ಸಂದರ್ಭದಲ್ಲೂ ಕೂಡ ಇದೇ ತರದ ಕಿಕ್ ಬ್ಯಾಕ್ ಪ್ರಕರಣ ಇತ್ತು. ನಿಮ್ಗೆ ಹಣ ಇಲ್ಲದ್ರೆ ಟಿಕೆಟ್ ಸಿಗಲ್ಲ ಅನ್ನುವಂತ ಒಂದಷ್ಟು ಆಡಿಯೋಗಳನ್ನ ರಿಲೀಸ್ ಮಾಡಿದ್ರು. ನಿಮ್ಮ ಪ್ರಕರಣವೂ ಕೂಡ ಆ ಪ್ರಕರಣಕ್ಕೆ ಸಾಮ್ಯತೆ ಹೊಂದ್ತಾ ಇದೆ. ಹಾಗಿದ್ರೆ JDS ಅಲ್ಲಿ ದುಡ್ಡಿಲ್ಲ, ಏನು ಆಗಲ್ಲ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆಯಾ ಅಂತ? ಅದನ್ನಂತೂ ಇಂತ ಕಾರ್ಯಕರ್ತರಾಗ್ಲಿ ಅಥವಾ ಪಾರ್ಟಿದ ಒಂದು ದೊಡ್ಡ ಸ್ಥಾನನಾಗ ಇದ್ದವರಾಗ್ಲಿ ಇವ್ರು ಹಿಂಗ್ ಮಾಡಿ ಪಾರ್ಟಿಗೆ ಕೊಡ್ತಾ ಇಲ್ಲ ನನಗೆ ಅನ್ಸ್ದಂಗೆ. ಯಾಕಂದ್ರೆ ಅವ್ರು ಕುಮಾರಣ್ಣನ ಮೇಲೆ, ಅಪ್ಪಾಜಿ ಅವ್ರ ಮೇಲೆ ಆರೋಪ ಮಾಡಕ್ ನಾ ರೆಡಿ ಇಲ್ಲ. ಯಾಕಂದ್ರೆ ಅವ್ರು ಯಾವಾಗ ಈ ಟೈಮ್ನಾಗ ಆಯ್ತು ತೌಫಿಕ್ ಮಾಡು, ಚೆನ್ನಾಗಿ ಮಾಡು, ನಾನು ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿದಾರೆ ಕುಮಾರಣ್ಣ ಅವರು. ಕುಮಾರಣ್ಣ ಅವ್ರ ಪರವಾಗಿ ಪ್ರಕರಣಕ್ಕೆ ರೂವಾರಿ ಯಾರು ಅಂತೀರಿ? ಆಗಿದ್ರೆ ಕಿಂಗ್ ಪಿನ್ ಯಾರು? ಮೊಹಿದ್ ಅಲ್ತಾಫ್ ಹಾಗೂ ಜಬ್ಬಾರ್ ಕಲಬುರ್ಗಿ ಅವರು. ಜಬ್ಬಾರ್ ಕಲಬುರ್ಗಿ ಮತ್ತು ಅಲ್ತಾಫ್ ಅವರೇ ಕಾರಣ ಅಂತೀರಿ? ಇದಕ್ಕೆಲ್ಲ ಕಾರಣ ಬೇರೆ ಯಾರು ಇಲ್ಲ. ಏನು ಸರ್ ಕಡೆ ಪ್ರಶ್ನೆ? ಆಮೇಲೆ ಫಾರೂಕ್ ಬೈ ಅವ್ರ ಕಡೆ ಹೋಗಿದ್ದೀವಿ. ಫಾರೂಕ್ ಬೈ ಅವರು ಓಪನ್ ತೌಫಿಕ್ ನಿಂದ ಟಿಕೆಟ್ ಅಲೌನ್ಸ್ ಆಗಿದೆ ಅಂತ ಹೇಳಿ. ಫಾರೂಕ್ ಬೈ ಅವ್ರ ಮೇಲೂ ಯಾವ್ದು ಆರೋಪ ಇಲ್ಲ. ಫಾರೂಕ್ ಬೈ ಅವರು ಅಗದಿ ಮೈನಾರಿಟಿನಲ್ಲಿ ಏನು ಅಡ್ಡಿಲ್ಲ. ಅವರು ಅಷ್ಟು ದೊಡ್ಡ ಸ್ಥಾನ ಅವ್ರು ಕೊಟ್ಟಿದ್ದಿಲ್ಲ. ಇವ್ರು ಏನೈತಿ ನನಗ ಕನ್ಫ್ಯೂಸ್ ಮಾಡಿ ನನಗೆ ತೊಂದರೆ ಮಾಡಿಬಿಟ್ರು. ನೀವು ಹಣ ಕೊಡ್ಲಿಲ್ಲ, ಅದಕ್ಕೆ ಟಿಕೆಟ್ ಇಲ್ಲ ಅಂತೀರಿ? ಹೌದು.
ಮುಂದಿನ ನಡಿ ಎಲ್ಲ ಕಾರ್ಯಕರ್ತರದು ಸುಮಾರು ನನಗೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಇವಾಗ. ಆಮೇಲೆ ಎಲ್ಲ ಹಿರಿಯರು ಬಂದಾರ, ಎಲ್ಲರೂ ಅದನ್ನ ಮಾತು ನಡೀತಾ ಇದೆ. ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದಾರ, ನೀ ಪಕ್ಷೇತರಾಗಿ ನೀ ಅಭ್ಯರ್ಥಿ ಆಗ್ಲೇಬೇಕತ್ತೆ. ತೌಫಿಕ್ ಅವ್ರಿಗೆ JDS ಟಿಕೆಟ್ ಅನ್ನೋ ತುಪ್ಪ ಸೌರಿ ಈಗ ಕೈ ಕೊಟ್ಬಿಟ್ರು. ಕೈ ಕೊಟ್ಟಿದ್ದಾರೆ ಸರ್, ಅದರೊಳಗೆ ನಿಮ್ಮ ಮೊದಲು ನನಗೆ ಮೋಸ ಆಗಿದೆ. ನಿಮ್ಗೆ ಮೋಸ ಆಗಿದೆ, ಮೋಸ ಆಗಿದ್ದು ಖರೆ, ಮೋಸ ಆಗಿದ್ದು ಖರೆ. ಯಾಕ ಕುಮಾರನವ್ರ ಮುಂದೆ ಏನ್ ಬೇಕಾದ್ ಹೇಳಿದಾರ ಆಗಿದ್ರೆ ಪಕ್ಷೇತರ ಎಲ್ಲ ನಮ್ಮ ಮತಕ್ಷೇತ್ರದ ಜನರದ ಅಭಿಪ್ರಾಯ ಬರ್ತಾ ಇದೆ, ಒತ್ತಾಯ ಬರ್ತಾ ಇದೆ. ನಮ್ಮ ಮತಕ್ಷೇತ್ರದವ್ರ ಜನರ ಬಿಟ್ಟು ನಾ ಇಲ್ಲ. ಇನ್ಫ್ಲೂಯೆನ್ಸ್ ರಿಪೋರ್ಟ್ ತಗೊಂಡು ಅವ್ರು ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್, ಬಿಪಿನ್. ಓಕೆ, ಥ್ಯಾಂಕ್ ಯು.